ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಪವಿತ್ರ ಕ್ಷೇತ್ರವಾದ ಪುರಿಯ ಸ್ವರ್ಗದ್ವಾರ ಸಮುದ್ರ ತೀರದಲ್ಲಿ ನಡೆಯುವ ದಿವ್ಯ ಸಮುದ್ರ ಆರತಿಯ ಅದ್ಭುತ ದೃಶ್ಯಗಳನ್ನು ನೋಡಲಿದ್ದೇವೆ. ಸ್ವರ್ಗದ್ವಾರ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿದೆ. ಜಗನ್ನಾಥ ಸ್ವಾಮಿಯ ಭಕ್ತರು ಇಲ್ಲಿ ಬಂದು ಸಮುದ್ರ ಸ್ನಾನ ಮಾಡಿ ಭಗವಂತನ ಆಶೀರ್ವಾದ ಪಡೆಯುತ್ತಾರೆ. ಸಂಧ್ಯೆಯ ಸಮಯದಲ್ಲಿ ನಡೆಯುವ ಈ ಸಮುದ್ರ ಆರತಿಯು ಭಕ್ತಿ ಮತ್ತು ಪ್ರಕೃತಿಯ ಅದ್ಭುತ ಸಂಗಮವಾಗಿದೆ. ಶಂಖನಾದ, ಗಂಟೆಗಳ ಧ್ವನಿ ಹಾಗೂ ಮಂತ್ರೋಚ್ಚಾರಣೆಯ ನಡುವೆ ಪೂಜಾರಿಗಳು ಸಮುದ್ರ ದೇವತೆಗೆ ಆರತಿ ಸಲ್ಲಿಸುತ್ತಾರೆ. ಅಲೆಗಳ ಗರ್ಜನೆ ಮತ್ತು ದೀಪಗಳ ಪ್ರಕಾಶ ಒಂದಾಗಿ ಸೇರಿದಾಗ ಇಡೀ ವಾತಾವರಣವೇ ದೈವಿಕವಾಗಿ ಕಾಣುತ್ತದೆ. ಸೂರ್ಯಾಸ್ತದ ಚಿನ್ನದ ಕಿರಣಗಳು ಸಮುದ್ರದ ಅಲೆಗಳ ಮೇಲೆ ಪ್ರತಿಫಲಿಸಿ ಮನಮೋಹಕ ದೃಶ್ಯವನ್ನು ಸೃಷ್ಟಿಸುತ್ತವೆ. ಈ ಪವಿತ್ರ ಕ್ಷಣಗಳಲ್ಲಿ ಭಕ್ತರು ಜಗನ್ನಾಥ ಸ್ವಾಮಿಯನ್ನು ಸ್ಮರಿಸುತ್ತಾ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಸಮುದ್ರದ ಪ್ರತಿಯೊಂದು ಅಲೆಯು ಜೈ ಜಗನ್ನಾಥ ಎಂದು ಘೋಷಿಸಿರುವಂತೆ ಭಾಸವಾಗುತ್ತದೆ. ಈ ಸಮುದ್ರ ಆರತಿಯು ನಮಗೆ ಭಕ್ತಿ, ಕೃತಜ್ಞತೆ ಮತ್ತು ಪ್ರಕೃತಿಯ ಮಹತ್ವವನ್ನು ನೆನಪಿಸುತ್ತದೆ. ದೀಪಗಳ ಜ್ಯೋತಿ ಕತ್ತಲೆಯನ್ನು ದೂರ ಮಾಡುವಂತೆ ಜಗನ್ನಾಥ ಸ್ವಾಮಿಯ ಆಶೀರ್ವಾದ ನಮ್ಮ ಜೀವನದ ಕಷ್ಟಗಳನ್ನು ದೂರ ಮಾಡಲಿ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ಸಮುದ್ರದ ಅಲೆಗಳಲ್ಲಿ ಭಕ್ತಿ ಇದೆ, ದೀಪಗಳ ಜ್ಯೋತಿಯಲ್ಲಿ ದೈವತ್ವವಿದೆ. ಪುರಿಯ ಈ ಪವಿತ್ರ ನೆಲದಲ್ಲಿ ಜಗನ್ನಾಥನ ಮಹಿಮೆ ಎಲ್ಲೆಡೆ ಪ್ರತಿಧ್ವನಿಸುತ್ತದೆ. ಜಗನ್ನಾಥ ಸ್ವಾಮಿಯ ಪವಿತ್ರ ಕ್ಷೇತ್ರವಾದ ಪುರಿಯ ಮಹಿಮೆ ಶತಮಾನಗಳಿಂದ ಕೋಟ್ಯಾಂತರ ಭಕ್ತರನ್ನು ತನ್ನತ್ತ ಆಕರ್ಷಿಸುತ್ತಿದೆ. ಜೈ ಜಗನ್ನಾಥ.